Hello friends, welcome back to Review of Bairam. So ಇದರಲ್ಲಿ ಮೇನ್ ಲೀಡ್ ಆಗಿ ಬೆಲ್ಲಂಕೊಂಡ ಶ್ರೀನಿವಾಸ್ ಅವರು ಅಂಡ್ ಮಂಚು ಮನೋಜ್ ಅಂಡ್ ರೋಹಿತ್ ಅವರು ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿದ್ದಾರೆ. ಮೂವಿ ಹೆಂಗೈತೆ ಅಂದ್ರೆ ಒಂದು ಡೀಸೆಂಟ್ ಕಮರ್ಷಿಯಲ್ ಮೂವಿ. ಕಾನ್ಸೆಪ್ಟ್ ಏನೋ ರೆಗ್ಯುಲರ್ ನೋಡ್ದಂಗೆ ಅನಿಸ್ತಾ ಇರುತ್ತೆ. ಅದು ಬಿಟ್ರೆ ಸ್ಟೋರಿ ಅವರು ನರೇಟ್ ಮಾಡಿರೋದು, ಆಮೇಲೆ ಸ್ಟೋರಿ ಯಾವ ತರ ಮೂವ್ ಮಾಡಿರೋದು ಅದು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇನ್ನು ಕಾನ್ಸೆಪ್ಟ್ ಸೇಮ್ ಅದು ರೆಗ್ಯುಲರ್ ಲ್ಯಾಂಡ್ ಇಶ್ಯೂಗೋಸ್ಕರ ಆಗೋದು ಕಾನ್ಸೆಪ್ಟ್, ಅದೇ ಫುಲ್ ಮೂವಿ. ಸೊ ಅದನ್ನ ಒಂದು ಗುಡಿದು ವಿಷಯಕ್ಕೆ ತಗೊಳ್ತಾರೆ. ನೆಕ್ಸ್ಟ್ ಅದರಲ್ಲಿ ಬೆಲ್ಲಂಕೊಂಡ ಶ್ರೀನಿವಾಸ್ ಅವ್ರದ್ದು 2 ಫೈಟ್ ಸೀನ್ ಇರುತ್ತೆ, ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ. ಅದು ಮಾತ್ರ ಹೈಲೈಟ್. 2 ಫೈಟ್ ಸೀನ್ ಮಾತ್ರ ಮೂವಿ, ಅವೆರಡೇ ಫೈಟ್ಸ್ ಇದೆ ಹೈಲೈಟ್ ಇರೋದು. ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೊಡ್ಯೂಸ್ ಗೆಲ್ಲ ಇವ್ರದ್ದು ಬೆಲ್ಲಂಕೊಂಡ ಶ್ರೀನಿವಾಸ್ ಒಬ್ಬರೇ ಫೈಟ್ ಇಲ್ಲ ಇಂಟ್ರೊಡಕ್ಷನ್ ಗೆ. ಇನ್ನು ಇಬ್ಬರದು ಹೀರೋಸ್ಗೂ ಇಂಟ್ರಡಕ್ಷನ್ ಫೈಟ್ ಇದೆ. ಅವ್ರಿಬ್ರು ಸ್ಟಾರ್ಟಿಂಗ್ ಅಲ್ಲೇ ಇಂಟ್ರೊಡಕ್ಷನ್ ಕೊಟ್ಬಿಡ್ತಾರೆ, 5 ನಿಮಿಷಕ್ಕೆ ಹೋಗ್ಬಿಟ್ಟಿದ್ರು ಫಸ್ಟ್ ಬೆಲ್ಲಂಕೊಂಡ ಶ್ರೀನಿವಾಸ್ ಅಂಡ್ ರೋಹಿತ್ ಮಂಚು ಹಂಗೆ ಸೀರಿಯಲ್ ವೈಸ್ 5 ನಿಮಿಷ ಗ್ಯಾಪ್ ಇಂಟ್ರೊಡಕ್ಷನ್. ಸ್ಟಾರ್ಟಿಂಗ್ ಒಂದು 15 ರಿಂದ 20 ನಿಮಿಷ ಯಾರ್ಯಾರು ಅಂದ್ಬಿಟ್ಟು ಇಂಟ್ರೊಡಕ್ಷನ್ ಕೊಡ್ತಾ ಇರ್ತಾರೆ. ಏನಾದ್ರು ಬಿಟ್ರೆ ಹೀರೋಯಿನ್ ಅಷ್ಟೊಂದೇನು ಅವ್ರದ್ದು ಆಕ್ಟಿಂಗ್ ಇಲ್ಲ, ಅಷ್ಟೊಂದು ನಾರ್ಮಲ್ ಇರುತ್ತೆ. ಆಮೇಲೆ ಫ್ಯಾಮಿಲಿ ಇಶ್ಯೂಸ್ ಬೇರೆ ಬರ್ತಾರೆ ಮೂವಿಲಿ. ಇನ್ನ ಓವರ್ ಆಲ್ ಮೂವಿ ಎಲ್ಲೂ ಬೋರ್ ಆಗಲ್ಲ. 1-2 ಸಾಂಗ್ ಬಿಟ್ರೆ ಅದು ಸಾಂಗ್ ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲ್ಲ. ಒಂದೇ ಒಂದು ಸಾಂಗ್, ಅದೇ ಹೀರೋಯಿನ್ ಆಡೋ ಸಾಂಗ್, ಅದೊಂದೇ ಸ್ವಲ್ಪ ಚೆನ್ನಾಗಿರುತ್ತೆ, ವೆನ್ನೆಲ್ಲ ಸಾಂಗ್. ಬಿಟ್ರೆ ಅಷ್ಟೊಂದು ಯಾವ್ದು ಇಂಪ್ಯಾಕ್ಟ್ ಮಾಡಲ್ಲ ಸಾಂಗ್ಸ್. ಅಂಡ್ ಬಿಜಿಎಮ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಅಂಡ್ ಇಂಟರ್ವ್ಯೂಸಿನಲ್ಲೇ ಸೈಕ್ ಆಗಿ ಬಂದಿರೋ ಬಿಜಿಎಮ್ಸ್. ಅದ್ರಲ್ಲಿ ಅವ್ರ ಆಕ್ಟಿಂಗ್ ನೋಡ್ಬೇಕು, ಸೈಕ್ ಆಗಿ ಆಕ್ಟ್ ಮಾಡಿದ್ದಾರೆ ಫೈಟಿಂಗ್ ಸೀನ್ ಅಲ್ಲಿ. ಇನ್ನು ಮ್ಯೂಸಿಕ್ ಅಲ್ಲೆಲ್ಲ ಓಕೆ, ಅಷ್ಟೊಂದು ಎಕ್ಸೈಟ್ ಆಗಿಲ್ಲ. ಇಂಟರ್ವ್ಯೂಸ್ ಮಾತ್ರ ಮಸ್ತಾಗಿ ಕೊಟ್ಟಿದ್ದಾರೆ ಬಿಜಿಎಮ್ಸ್. ಸ್ಕ್ರೀನ್ ಪ್ಲೇ ಮಾತ್ರ ಚೆನ್ನಾಗಿ ಬಂದಿದೆ, ಹೈಲೈಟ್ ಸ್ಕ್ರೀನ್ ಪ್ಲೇ ಮಾತ್ರ. ಫೈಟ್ ಸೀನ್ಸ್, ಕ್ಯಾಮ್ರಾ ವರ್ಕ್ ಸೈಕ್ ಆಗಿದೆ, ಬೋರಿಂಗ್ ಅದೆಲ್ಲ. ಅದೊಂದು ಕಾನ್ಸೆಪ್ಟ್ ರೆಗ್ಯುಲರ್ ಬಿಟ್ರೆ ಸ್ವಲ್ಪ ಸ್ಟೋರಿ ಹೋಗಿ ಮೂವ್ ಆಗಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮಂಚು ಮನೋಜ್ ಸ್ವಲ್ಪ ಅವ್ರದ್ದು ವಾಯ್ಸೇ ಒಂಥರ ಚೆನ್ನಾಗಿ ಬಂದಿಲ್ಲ. ಥಿಯೇಟರ್ ಅಲ್ಲಿ ಕೇಳ್ಬೇಕಾದ ವಾಯ್ಸ್ ಸ್ವಲ್ಪ ಗಿರ್ ಅಂತ ಸೌಂಡ್ ಬರುತ್ತೆ, ಆತರ ವಾಯ್ಸ್ ನಾರ್ಮಲ್ ಮಾರ್ಟಿನ್ ಮೂವಿ ನೋಡಿದ್ರಲ್ವಾ ಧ್ರುವ ವಾಯ್ಸ್, ಆತರ ಇದರಲ್ಲೂ ಹಂಗೆ ಇದೆ. ಸ್ವಲ್ಪ ನಾರ್ಮಲ್ ವಾಯ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದೇನೋ. ಅದು ಬೋರಿಂಗ್, ಅದು ಇರಿಟೇಟ್ ಆಗುತ್ತೆ ಆ ಸೌಂಡ್. ಹೆವಿ ಓವರ್ ಆಕ್ಟಿಂಗ್, ಸ್ವಲ್ಪ ಏನೋ ಇಶ್ಯೂಸ್ ಬಂದಾಗ ಓವರ್ ರಿಯಾಕ್ಟ್ ಆಗ್ತಾ ಇರ್ತಾರೆ. ಓವರ್ ಆಕ್ಟ್ ಆಗಬೇಕಾದಾಗ ವಾಯ್ಸ್ ಬರುತ್ತಲ್ಲ, ಅದು ಸ್ವಲ್ಪ ಇರಿಟೇಟ್ ಆಗುತ್ತೆ. ನಾರ್ಮಲ್ ಅವರಿಬ್ಬರದ್ದು ವಾಯ್ಸ್ ನಾರ್ಮಲ್ ಆಗಿ ಇದೆ, ಇವ್ರದ್ದು ಸ್ವಲ್ಪ ಅದೊಂದು ಸ್ವಲ್ಪ ನೋಡ್ಕೊಂಡಿದ್ರೆ ಚೆನ್ನಾಗಿರೋದು. ಇನ್ನ ಓವರ್ ಆಲ್ ಮೂವಿ ಮಾತ್ರ ಗುಡ್, ಚೆನ್ನಾಗಿದೆ, ನೋಡ್ಬೋದು, ಎಲ್ಲಿ ಬೋರ್ ಆಗಲ್ಲ. ಕಾನ್ಸೆಪ್ಟ್ ರೆಗ್ಯುಲರ್ ಬಿಟ್ರೆ ಇನ್ನೇನಿಲ್ಲ. ಸ್ಟೋರಿ ಮೂವ್ ಮಾಡಿರೋದ್ರಿಂದ ಚೆನ್ನಾಗಿ ಮೂವ್ ಮಾಡಿದ್ದಾರೆ. ಇದಿಷ್ಟೇ ಗೈಸ್ ಮೂವಿ ಮಾತ್ರ ಚೆನ್ನಾಗಿದೆ, ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಸೋ ಮಚ್.